ಹಲೋ ನಮಸ್ತೆ, ವೆಲ್ಕಮ್ ಟು MGM ಕನ್ನಡತೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ನಂದಿನಿ ಹಾಲನ್ನ ತೋರಿಸ್ತಾ ಇದ್ದಾರೆ, ಏನು ಮಾಡ್ಬೋದು ಅಂತ ನೀವು ತಲೆ ಕೆಡ್ಸ್ಕೊತಾ ಇದ್ದೀರಾ? ಏನಿಲ್ಲ, ಸಿಂಪಲ್ಲಾಗಿ ಹಾಲು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ಕೊಂಡ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಪಾತ್ರೆಗೆ ಹಾಲು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳ್ಳಿ. ಗಟ್ಟಿಯಾಗಿರಬಾರ್ದು ಹಾಲು. ನೀರು ಹಾಕ್ಕೊಂಡು ಚೆನ್ನಾಗಿ ಹಾಲು ಕುದಿಬೇಕು. ಕುದಿ ನಂತರ ನೀವು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಯಾಕಂದರೆ ಹಾಲು ಕುದಿಯುವಾಗಲೇ ಬಿಸಿ ಬಿಸಿ ಇದ್ದಾಗಲೇ ನಾವೇನಾದರೂ ಅದಕ್ಕೆ ಮಾಡೋಕ್ಕೋದ್ರೆ ಅದು ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಲು ಚೆನ್ನಾಗಿ ಕುದಿದ ನಂತರ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಅದಾದ ನಂತರ ನಾವು ಬೇಳೆ ಸಾಂಬಾರು ಪುಡಿನ ಸ್ವಲ್ಪ 1-2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಗಂಟೇನೂ ಇರಬಾರ್ದು. ಆರಿದಾದಮೇಲೆ ಹಾಲು ಆರಿದಾದಮೇಲೆ ನೀವು ಬೇಳೆ ಸಾಂಬಾರು ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಇದಕ್ಕೆ ಸಿಂಪಲಾಗಿ ಒಗ್ಗರಣೆ ಹಾಕಬೇಕಷ್ಟೇ, ಇನ್ನೇನಿಲ್ಲ ಪ್ರೊಸೀಜರು. ಏನಂದರೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಕೊಂಡಿರ್ತೀರ, ಅಷ್ಟು ಸಿಂಪಲಾಗಿ ನೀವು ಒಗ್ಗರಣೆ ಹಾಕಬೇಕು. ಇವಾಗ ಏನಂದರೆ ಇವಾಗ ತರಕಾರಿ ಇಲ್ಲ, ಬೇಳೆ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಾಗ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನೀವು ಸಿಂಪಲಾಗಿ ಹಾಲು ಸಾಂಬಾರನ್ನ ಮಾಡ್ಕೋಬೋದು. ಇದು ಒನ್ ಟೈಮ್ಗೆ ಪ್ರಿಫರ್ ಮಾಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ, ಅಷ್ಟೇ ಈಸಿ ಕೂಡ, ಬೇಗ ಮಾಡ್ಬೋದು. ಇದು ಬ್ಯಾಚುಲರ್ಗೆ ಒಂದು ಈಸಿಯಾಗಿರೋ ಅಡುಗೆ ಅಂತಲೇ ಹೇಳ್ಬೋದು ನಾನು. ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಸಖತ್ತಾಗಿರುತ್ತೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಇದನ್ನು ಎಷ್ಟೋ ಸರಿ ಮಾಡಿಬಿಟ್ಟಿರ್ತೀನಿ, ಅಷ್ಟು ಟೇಸ್ಟಾಗಿರುತ್ತೆ ಅಂತ. ನಮ್ಮ ಹಸ್ಬೆಂಡ್ಗೂ ಸಖತ್ ಇಷ್ಟ, ನನಗೂ ಕೂಡ ಹಾಗೆ ಇಷ್ಟ. ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದೆ. ನೀವು ಬೋಂಡ ಆಗಿರ್ಬೋದು, ಹಪ್ಳ ಆಗಿರ್ಬೋದು, ಏನಾದರೂ ಸೈಡ್ಗೆ ಇಟ್ಕೊಂಡು ತಿನ್ನಿ, ತುಂಬ ಸಖತ್ತಾಗಿರುತ್ತೆ. ಒಂದ್ಸರಿ ಇದೇ ರೀತಿನಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಸಖತ್ತಾಗಿದೆ ಅಲ್ಲ, ನೋಡೋಕ್ಕೆ ಅಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೀಗೆ ಹೊಸ ವೀಡಿಯೋಂದಿಗೆ ಬರ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.